ಸ್ಮಾರಕಗಳ ತವರು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ? ಆಗ್ತಿದೆ ಸರ್, ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ನೀರೇ ಇಲ್ಲ ನಮಗೆ. ಹೊಸಪೇಟೆಗಂತೂ ಕುಡಿಯೋ ನೀರು ಸಮಸ್ಯೆನೇ ಇಲ್ಲ. ಎಲ್ಲೇ ನಾವು ಮಳೆ ಬಂದ್ರೆ ಮನೆಗಳು ನೀರು ನುಗ್ಗಾಕತ್ತಾವ. ನೀರಿಂದ ಎಲ್ಲ ವ್ಯವಸ್ಥೆ ಐತಿ. ನೀರ್ ಬಂದಿಲ್ಲ ಅಂದ್ರೆ ನೀರ್ ಟ್ಯಾಂಕ್ ಕಳಿಸ್ತಾರ. ಫ್ರೀ ಕರೆಂಟ್ ಬಿಲ್ ಅಂದ್ರು. ಕರೆಂಟ್ ಬಿಲ್ ಫ್ರೀ ಬರಂಗಿಲ್ಲ, ಫುಲ್ ಕರೆಂಟ್ ಬಿಲ್ ಹಾಕ್ತಾರ. ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಅಭಿವೃದ್ಧಿ ಆಗಿಲ್ಲ. ಅದು ಫ್ರೀ, ಇನ್ನೊಂದು ಫ್ರೀ ಅಂದಾಗ ಮತ್ತೆ ಅವ್ರ ಶಾಸಕರಿಗೆ ಅನುದಾನ ಇಲ್ಲಿ ಬರುತ್ತೆ, ಅವ್ರು ಮಾಡೋಕ್ಕೆಲ್ಲ ಅವಕಾಶ ಇದೆ. ಈಗ ಸುಮಾರು 2 ರಿಂದ 3 ವರ್ಷಗಳಿಂದ ಯಾವುದೇ ಅವರಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ. ನಾನು ಇವತ್ತು ಇಲ್ಲಿ ತಾಜ್ ಮಹಲ್ ಕಟ್ತೀನಿ, ಇಲ್ಲಿ ಫ್ಯಾಕ್ಟ್ರಿ ಕಟ್ತೀನಿ. ಎಲ್ಲಿ ಸರ್ ಸಕ್ಕರೆ ಫ್ಯಾಕ್ಟ್ರಿ? ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರು? ಒಂದು ಮಾರ್ಕ್ಸ್ ಕೂಡ ಕೊಡಲ್ರಿ. ಅಭಿವೃದ್ಧಿ ಮಾಡಿಲ್ಲ, ನಾನು ಏನು ಮಾಡಿಸ್ಕೊಳ್ಳಿ ಅದಕ್ಕೆ? ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಾನಂದ್ ಮದಿಹಳ್ಳಿ. ನಾವಿವತ್ತು ಸ್ಮಾರಕಗಳ ತವರು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕಾಂಗ್ರೆಸ್ನಿಂದ ಆಯ್ಕೆಯಾದಂಥ HR ಗವೇಪ್ನವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಾರ. ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ರು, ಗೆದ್ದ ನಂತರ ಜನರ ಬಳಿ ಗವ್ಯಪ್ಪ ಅವರು ಹೋಗ್ತಾ ಇದ್ದಾರಾ, ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರಾ ಅಥವಾ ಇಲ್ವಾ? ಈ ಒಂದು ಕ್ಷೇತ್ರದ ಜನ ಶಾಸಕರ ಅಭಿವೃದ್ಧಿ ಕುರಿತು ಹೇಳೋದೇನು ಕೇಳ್ಕೊಂಡು ಬರೋಣ ಬನ್ನಿ. ನಾನೀಗ ಹೊಸಪೇಟೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿ ಕಡ್ಡಿರಾಂಪುರಕ್ಕೆ ಮಾರ್ಗವಾಗಿ ಹೋಗ್ತಕ್ಕಂಥ ಬಸ್ನಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಇರುವಂಥದ್ದು, ಅವರು ಕೂಡ ಇದ್ದಾರೆ. ನಿಮ್ಮ ಶಾಸಕರು HR ಗವ್ಯಪ್ಪನವರು ನಿಮ್ಮ ಊರಿಗೆಲ್ಲ ಬಂದು ವಿಸಿಟ್ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ರಮ್ಮ? ಮಾಡ್ತಾ ಇದ್ದಾರೆ ಸರ್. ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ಗವ್ಯಪ್ಪನವ್ರು ಬರ್ತಾರೆ ನಿಮ್ಮ ವಾರ್ಡ್ಗಳಿಗೆಲ್ಲ? ಅವ್ರೇನು ಬಂದಿಲ್ಲ ಸರ್, ಅವ್ರ PAಗಳು ಅವ್ರು ಇವ್ರು ಬರ್ತಾರೆ ಸರ್. ನಮ್ಮ ಏರಿಯಾದಲ್ಲಂತೂ ಮೊದಲೇ ನೀರಿನ ಸಮಸ್ಯೆ ನೋಡ್ರಿ ಸರ್. ಒಂದು 10-12 ಮನೆ ಅದಾವು, ಕುಡಿಯೋ ನೀರೇ ಇಲ್ಲ ಸರ್ ಅಲ್ಲಿ. ನಾನು ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ. ಎಷ್ಟು ಸಲ ಅರ್ಜಿ ಕೊಟ್ಟಿವಿ, ಎಷ್ಟು ಸಲ ಅಲ್ಲಿ ಕೌನ್ಸಿಲರ್ಗೆ ಭೇಟಿಯಾಗಿವಿ, ಒಬ್ಬರು ಹೇಳಿ ಮಾಡಿಸಿಲ್ಲ ಸರ್. ಮಾಡಿಸ್ತೀವಿ ಅಂತ CC ರೋಡ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಇವಾಗ ಏನು ಮಾಡಿಸ್ತಾರೆ ಸರ್ ನೀರಿನ ವ್ಯವಸ್ಥೆ? ನಮ್ಮ ಮನೆಗಳೆಲ್ಲ ಬೋರ್ ಇದ್ದವು, ಬಾಡಿಗೆ ಮನೆಗಳು ಸರ್. ನಾವು ಒಂದು 7-8 ಮನೆಗಳು ಇದಾವೆ ಸರ್. ನೀರೇ ಇಲ್ಲ ನಮಗೆ. ಈಗ ಬೇರೆದ್ರ ಮನೆಗೆ ಹೋದ್ರೆ ಹೆಂಗೆ ಕೊಡ್ತಾರೆ ಸರ್ ನಮಗೆ ನೀರು? ಸಿಹಿ ನೀರು ಕುಡಿಯಾಕ ಒಂದು ಕೊಡ್ತಾರೆ. ಈಗ ಭಾಳ ನೀರೆಲ್ಲ ಹೆಂಗ್ ಮಾಡ್ತೀರಿ ಈಗ ವ್ಯವಸ್ಥೆ? ಬೇರೆಯವ್ರ ಕಡೆ ರಿಕ್ವೆಸ್ಟ್ ಮೇಲೆ ತುಂಬ್ಕೊಂಡ್ ಬರ್ತೀವಿ ಸರ್. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಭಿವೃದ್ಧಿ ಕೆಲಸ ಆಗ್ತಾ ಇದ್ದ ನಿಮ್ಮ ಊರಿಗೆಲ್ಲ? ಆಗ್ತಿದೆ ಸರ್, ಆಗ್ತಿದೆ ಸರ್. ಎಷ್ಟು ಸಾರಿ ಬಂದಿದ್ರು ನಿಮ್ಮ MLA ಅವರು? ಅದು ಅಷ್ಟು ನಮ್ಗೆ ಗೊತ್ತಿಲ್ಲ ಸರ್. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವರು ಅಭಿವೃದ್ಧಿ ಕೆಲಸಕ್ಕೆ? 8 ಮಾರ್ಕ್ಸ್. ಈಗ HR ಗವೇಪ್ನವರು ನಿಮ್ಮ ಊರಿಗೆಲ್ಲ ಬಂದು ವಿಸಿಟ್ ಮಾಡ್ತಾರ, ಸಮಸ್ಯೆಗಳೆಲ್ಲ ಕೇಳ್ತಾರ ಜನ? ಬಂದಿಲ್ಲ ಅವ್ರು ಯಾವಾಗೂ ಬಂದಿಲ್ಲ. ಏನಿದೆ ಊರ ಹೆಂಗಿದೆ ಹಂಗೆ ಇದೆ. ಹೊಸ ಹಂಪಿಯಲ್ಲಿರೋದು ನಾನು. ಹೊಸ ಹಂಪಿ ಅಂತೂ ತುಂಬ ಗಲೀಜಿದೆ. ಒಂದು ಕಸದ ಇದು ಕೂಡ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿಲ್ಲ. ಬಸ್ ಫೆಸಿಲಿಟಿ ಅಂತ ತುಂಬ ವರ್ಸ್ಟ್. ಟೈಮ್ ಸರಿಯಾಗಿ ಬಸ್ ಇಲ್ಲ, ಭಾಳ ಪ್ರಾಬ್ಲಮ್ ಆಗ್ತಿದೆ. ಈಗ ನಿಮ್ಮ ಕ್ಷೇತ್ರ ಶಾಸಕ HR ಗವೇಪ್ನವರು ನಿಮ್ಮ ಊರುಗಳಿಗೆಲ್ಲ ಬಂದು ಭೇಟಿ ಮಾಡ್ತಾರ ಅಥವಾ ಸಮಸ್ಯೆಗಳು ಆಲಿಸ್ತಾರ? ಹಿಂಗೆ ಅವರು ಇದುವರೆಗೆ ಬಂದಿದ್ದಿಲ್ಲ. ಈಗ ಫ್ರೀ ಬಸ್ ಮಾಡ್ಯಾರ, ಫ್ರೀ ಕರೆಂಟ್ ಬಿಲ್ ಅಂದರು. ಕರೆಂಟ್ ಬಿಲ್ ಫ್ರೀ ಬರಂಗಿಲ್ಲ, ಫುಲ್ ಕರೆಂಟ್ ಬಿಲ್ ಹಾಕ್ತಾರೆ. ತಿಂಗಳು ಏನು ಬರ್ತದೆ ಅದನ್ನ ಹಾಕ್ತಾರೆ. ಮತ್ತಿನ್ನೇನೈತ್ರಿ, 2,000 ರೂಪಾಯಿ ತಿಂಗಳು ಹಾಕ್ತಾನೆ ರೀ. ಅಷ್ಟೇ ಮತ್ತೆ ಅವ್ರು ಮಾಡೋದು. ಈಗ ಹೊಸಪೇಟೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಇರುವಂಥದ್ದು, ಅವ್ರನ್ನೂ ಕೂಡ ಈಗ ಮಾತಾಡಿಸ್ತಾ ಹೋಗ್ತೇನೆ. ಏನು ಅಭಿವೃದ್ಧಿ ಏನು ಆಗ್ತಿಲ್ಲ ಸರ್. ಅವ್ರು ಬರ್ತಾ ಇಲ್ಲ, ಏನು ರಿಸರ್ಚ್ಮೆಂಟ್ ಬರ್ತಾ ಇಲ್ಲ. ಮನೆಗಳೆಲ್ಲ ಸಿಗ್ತಾ ಇದಾವ ನಗರಸಭೆಯಿಂದ? ಇಲ್ಲ, ಏನು ಅದು ಪಂಪ್ ಏನೇನು ಕೊಟ್ಟಾರಂತ ಗೊತ್ತಿಲ್ಲ ನಮಗೆ. ಏನೇನು ಸಮಸ್ಯೆ ಇದಾವ್ರಿ ನಿಮ್ಮ ವಾರ್ಡ್ ಒಳಗಡೆ ಎಲ್ಲ? ನಮ್ಮ ವಾರ್ಡಲ್ಲಿ ಚಿತ್ತೋಡಿ ನಮ್ಮ ವಾರ್ಡ್, ಅಲ್ಲಿ ಏನು ಸೌಲಭ್ಯ ಏನಿಲ್ಲ, ರಸ್ತೆಗಳು, ಚರಂಡಿ ವ್ಯವಸ್ಥೆ ಏನೇನು ಮಾಡ್ತಿಲ್ಲ. ಈಗೆಲ್ಲ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಇಲ್ಲ, ಪೂರ್ತಿ ಆಗಿದೆ ನಮ್ಗಿನ್ನ ಆಡ್ದವ್ರಿಗೆಲ್ಲ. ಎಲ್ಲ ಕಚೇರಿಗಳೆಲ್ಲ ಬಂದಿದ್ದಾವೆ, ಹೊಸ ಕಚೇರಿಗಳೆಲ್ಲ. ಯಾವಾಗ ನಮ್ಮ ಬಸ್ ಫ್ರೀ ಮಾಡ್ದ ಪ್ರತಿಯೊಂದು ಎಲ್ಲ ರೇಟ್ ಇದೆ. ಏನು ತಗೊಳಕ್ ಹೋದ್ರೆ ಕೂಡ ಈಗ ಬರೀ 1,1700 ರೂಪಾಯಿ ಯಾವ ಬರಲ್ಲ. 1,500, 3,000, 5,000 ಇಲ್ಲದೆ ರೇಷನ್ ಬರಲ್ಲ. ಈ ಪ್ರತಿಯೊಂದು ರೇಟ್ ಮಾಡಿ ಏನೈತೆ ಎಲ್ಲ ಸರ್. ಮೂಲಭೂತ ಸೌಕರ್ಯಗಳೆಲ್ಲ ಫ್ರೀ ಅಂತ ಮಾಡ್ಯಾನ. ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ತಪ್ತಾನ ಅಷ್ಟೇ, ಏನಿಲ್ಲ. ಈ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇತ್ತು? ಆಗ್ತಿದೆ ಸರ್, ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಆರಾಮ್ ಸಿಗ್ತಾರೆ ಸರ್, ಧಾರಾಳ ಸಿಗ್ತಾರೆ. ಅವರು ಸಿಗ್ತಾರೆ, ಅವ್ರ ಮಕ್ಕಳು ಸರ್ ಆಗ್ತಾರೆ. ಬಟ್ ಅಲ್ಲಿ ಹೋಗಿದ್ರೆ ನಮ್ಗೆ ಯಾರೋ ಒಬ್ಬರು ನಮ್ಗೆ ಒಂದು ಇದು ಮಾಹಿತಿ ಕೊಡ್ತಾರೆ ಸರ್. ಈಗ ಹೊಸ ಜಿಲ್ಲೆ ಆಯಿತು, ಸಾಕಷ್ಟು ಅನುದಾನ ಬೇಕಿತ್ತು, ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಿತ್ತು, ರೈತರ ಪರ ಯೋಜನೆ, ನೀರಾವರಿ ಯೋಜನೆಗಳು ಎಲ್ಲವಕ್ಕೂ ರೆಸ್ಪಾನ್ಸ್ ಮಾಡ್ತಾರೆ ಹೋದ್ರೆ? ಓಕೆ ಫೈನ್ ಮಾಡ್ತಾರೆ ಸರ್. ಮನೆಗಳು ಇಲ್ಲ, ಕುಡಿಯೋ ನೀರಿಂದ ಪ್ರಾಬ್ಲಮ್ಮು,
ಪಕ್ಕ ಡ್ಯಾಮ್ ಇದ್ರೆ ಟೈಮ್ ಸೇರಿ ಅದೇ 1 ತಾಸು ಬಿಡ್ತಾರೆ ನೀರು ಅಷ್ಟೇ. ಹಾಂ ಅಷ್ಟೇ. ನೀರಿಂದು ಕೂಡ ಭಾಳ ಸಮಸ್ಯೆ. ರಸ್ತೆ ಅಂತ BJP ಸರ್ಕಾರ ಆಗಿರೋದೇ ರಸ್ತೆ, ಈಗ ರಸ್ತೆ ಯಾವುದಿಲ್ಲ. 10ಕ್ಕೆ ಏನು ಮಾಡಿಸ್ಕೊಡ್ತೀರಿ? ಅವ್ರು ಅಂಬ್ತಾ ಇದ್ದಾರೆ ನಮಗೆ ಅಲ್ಲಿ ಅನ್ನದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ 10ಕ್ಕೆ ಒಂದು 2% ಕೂಡ ಕೆಲಸ ಆಗಿಲ್ಲ. ಬರಲ್ಲ, ಅಭಿವೃದ್ಧಿ ಮಾಡ್ತಾರೆ. ರೈತರಿಗೆಲ್ಲ ಶುಗರ್ ಫ್ಯಾಕ್ಟ್ರಿ ಎಲ್ಲ ಐತೆ ಇಲ್ಲಿ. ಇನ್ನೂ ಇಲ್ರಿ, ಇನ್ನು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಅದಕ್ಕೆ ಇನ್ನು ಶುಗರ್ ಫ್ಯಾಕ್ಟ್ರಿ ಆಗಿಲ್ಲ. ಈಗ ಕಾಂಗ್ರೆಸ್ ಹೇಳಿತ್ತಲ್ಲ ಮತ್ತೆ ಗೆದ್ದ ತಕ್ಷಣ ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ. ಮಾಡ್ತೀವಿ ಅಂದ್ರೆ ಬರೀ ಆಶ್ವಾಸನೆ ಕೊಡ್ತಾರೆ, ಇನ್ನು ಏನು ಇದಿಲ್ಲ. ಕಾಲೇಜ್ ಎಲ್ಲ ಹೆಂಗಿದಾವೆ ಗೌರ್ಮೆಂಟ್ ಎಲ್ಲ? ಬರಲ್ಲ, ಸ್ಕೂಲು ಕಾಲೇಜ್ ಸ್ವಲ್ಪ ಬರಲ್ಲ, ಚೆನ್ನಾಗಿದಾವೆ. ವ್ಯವಸ್ಥೆ ಬಸ್ ವ್ಯವಸ್ಥೆ ಚೆನ್ನಾಗೈತೆ. ಇಲ್ಲಿ ಡ್ಯಾಮ್ ಬಾಜುಕಡೆ ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಅಂತಲ್ಲ. ಇಲ್ಲಿ ಏನಿಲ್ಲ ಇದು ಹೊಸಪೇಟೆಗಂತೂ ಕುಡಿಯೋ ನೀರು ಸಮಸ್ಯೆನೇ ಇಲ್ಲ. ಎಲ್ಲೇ ನಾವು ಹೋಗ್ರಿ ನಾವು ನೀರಿಂದು ಚೆನ್ನಾಗಿದೆ. ಎಲ್ಲ ಸರಿ ಇಲ್ಲ ಅಂತೆ ಸಿಟಿ ಒಳಗಡೆ ಎಲ್ಲ. ನೀವು ರೌಂಡ್ ಹೊಡಿರಿ ಗೊತ್ತಾಗುತ್ತೆ ರೋಡ್ಗಳು. ಹೆಂಗೆ ಶಾಸಕರು ಓಡಾಡ್ತಾ ಇದ್ರೆ ಎಲ್ಲ ಹೇಳಿದ್ರೆ? ಹಾಂ ಓಡಾಡ್ತಿದ್ದ ಶಾಸಕ. ನಾವು ಅಂದ್ಕೊಂಡಷ್ಟು ಸದ್ಯ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಸರ್ಕಾರದ ಎಲ್ಲ ಹಣವೆಲ್ಲ ಈ ಒಂದೇನು ಉಚಿತ ಗ್ಯಾರಂಟಿಗಳೇನಿದಾವಲ್ಲ ಅವೇ ಎಲ್ಲ ಇವತ್ತು ಆಗ್ತಕ್ಕಂಥ ಕೆಲಸಗಳಿರ್ತಕ್ಕಂಥ ಹಣ ಅವೇ ತಿಂತಿದಾವ. ನಮ್ಮ SC/ST ವಿದ್ಯಾರ್ಥಿಗಳಿಗೆ ಈಗ ಸುಮಾರು 2 ರಿಂದ 3 ವರ್ಷಗಳಿಂದ ಯಾವುದೇ ಇವರಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ. ಆ ಹೊಸಪೇಟೆಯಲ್ಲಿ ಹಲವಾರು ಸ್ಲಮ್ಗಳಿದಾವೆ. ಸ್ಲಮ್ಗಳಲ್ಲಿ ಮನೆಗಳು ಅರ್ಧಕ್ಕೆ ನಿಂತಿದ್ದಾವೆ. ವಸತಿ ಸಚಿವರು ಇದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಉಸ್ತುವಾರಿ ಸಚಿವರು ಇದ್ರು ಕೂಡ ವಸತಿ ಸಚಿವರು ಅವರೇ, ಉಸ್ತುವಾರಿ ಸಚಿವರು ಅವರೇ, ಮತ್ತು ಕ್ಷೇತ್ರ ಶಾಸಕರು. ಬಡವರು ಹಲವಾರು ಬಾರಿ ಮನೆಗಳು ಕೊಟ್ಟಿದ್ದಾರೆ. ಅಲ್ಲಿ ಮನೆಗಳು ಬೀಳಂಗಾಗ್ಯಾವ. ಲೆಟರ್ ಕೂಡ ಕೊಟ್ಟಿವಿ ಮೊನ್ನೆ ಸಾಧನಾ ಸಮಾವೇಶದಲ್ಲಿ. ಮಳೆ ಬಂದ್ರೆ ಮನೆಗಳು ನೀರು ನುಗ್ಗಾಕತ್ತಾವ. ಬಟ್ ಬಿಲ್ಗಳು ಆದ್ರೆ ಅಟ್ಲೀಸ್ಟ್ ಮನೆಗಳಿಗೆ ಕಟ್ಕೊಂತಾರೆ. ಈ ಪರಿಸ್ಥಿತಿ ಬೆಲೆ ಏರಿಕೆ ಸಿಕ್ಕಾಪಟ್ಟೈತೆ. MLA ಅವರು ಹೋದ್ರೆ ಸಮಸ್ಯೆಗಳು ಹೇಳ್ಕೊಂಡು ಕೈ ಸಿಗ್ತಾರ, ಪೂರ್ಣವೆಲ್ಲ ಪಿಕ್ ಮಾಡ್ತಾರೆ. ಸಿಗ್ತಾರೆ. ಯಾಕಂತಂದ್ರೆ ಅವರು ಮೊದಲೇ ಒಂದು ಅಪಾಯಿಂಟ್ಮೆಂಟ್ ಏನಂತಲ್ಲ ಅದು ತಗೋಂಡ್ರೆ ಮಾತ್ರ ಸಿಗ್ತಾರೆ. ಸ್ಥಳೀಯವಾಗಿ ಈಗ ಅರ್ಜೆಂಟಾಗಿ ಹೋಗ್ತೀವಿ ಅಂತಂದ್ರೆ ಸಿಗೋ ಪರಿಸ್ಥಿತಿ ಇಲ್ಲ. ನಮ್ಮ ಏರಿಯಾದಲ್ಲಿ ಏನಾದರೂ ಸಮಸ್ಯೆ ಐತೆ ಇಮಿಡಿಯೇಟ್ಲಿ ಬಂದು ವಿಸಿಟ್ ಮಾಡ್ತಾರ, ಜನರ ಕೈಗೆ ಸಿಗ್ತಾರ? ಸಾಮಾನ್ಯ ಜನರು ಫೋನ್ ಮಾಡೋದು ಇಲ್ಲ ಮಾಡಲ್ಲ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರ? 10ಕ್ಕೆ ಏನು ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ, ನಾನು ಏನು ಮಾಡಿಸ್ಕೊಳ್ಳಿ ಅದಕ್ಕೆ? ರೈತರ ಪರವಾಗಿ ಆನಂದ್ ಸಿಂಗ್ ಮಾಡ್ತಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಇಲ್ಲೇ ಮಾಡಿದಲ್ರಿ, ಹಂಪಿ ಸ್ಕೋರ್ ಫ್ಯಾಕ್ಟ್ರಿ. ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಅದನ್ನೇ ಮಾಡ್ಬೋದಾಯ್ತಲ್ಲ. ಬೇರೆ ಕಡೆಗೆ ಎಲ್ಲಿ ಹಾಕ್ಯಾರ ಇವಾಗ? ಎಲ್ಲಿ ಅಗರ್ಬನ್ ಮಳೆ ಹತ್ರ ಹಾಕ್ಯಾರ. ಅದಕ್ಕೆ ನಮ್ಮ ಭಾಗದಲ್ಲಿ ಕಬ್ಬು ಬೆಳೆಯಲ್ವಾ? ಹೋದ್ ಸರಿ ಆ ಕಡೆ ಸರಿ ಜಮೀರ್ ಅಹಮದ್ ಹೇಳಿದರು ಹಂಪಿ ಉತ್ಸವದಲ್ಲಿ, ನಾವು 7 ಲಕ್ಷ ಮನೆ ಕೊಡ್ತೀವಿ, ಒಂದು ಮನೆಗೆ 7 ಲಕ್ಷ. ಇಲ್ಲಿವರೆಗಾದ್ರೆ ಒಂದು ಮನೆ ಬಲ್ಲ ಗ್ರಾಮ ಪಂಚಾಯತಿಗೆ. ಒಂದು ಮನೆ ಬಂದಿಡ್ರಿ ಗ್ರಾಮ ಪಂಚಾಯತಿಗೆ, ಯಾರು ಕೊಡ್ತಾರ? ಅಡ್ಡಾಡ್ಬೇಕಲ್ಲ ಹಳ್ಳಿ ಊರುಗಳ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ನಿಮ್ಮ ಶಾಸಕರಿಗೆ? 1 ಮಾರ್ಕ್ಸ್ ಕೂಡ ಕೊಡಲ್ರಿ. ಎಲೆಕ್ಷನ್ ಬಂದಾಗ ಮಾತ್ರ ಆಶ್ವಾಸನೆಗಳು ಮಾತ್ರ ಬೆಳಕಿಗೆ ಬರ್ತವೆ. ಅವಿಲ್ಲಂದ್ರೆ ಬೆಳಕಿಗೆ ಬರಲ್ಲ. ಯಾಕಂತಂದ್ರೆ ಎಲೆಕ್ಷನ್ ನಾನು ಗೆಲಿಬೇಕು ಅನ್ನೋದಕ್ಕೆ ನಾನು ಇವತ್ತು ಇಲ್ಲಿ ತಾಜ್ ಮಹಲ್ ಕಟ್ತೀನಿ, ಇಲ್ಲಿ ಫ್ಯಾಕ್ಟ್ರಿ ಕಟ್ತೀನಿ. ಎಲ್ಲಿ ಸರ್ ಸಕ್ಕರೆ ಫ್ಯಾಕ್ಟ್ರಿ? ಈಗ ಹೊಸಪೇಟೆ ನಗರದ ಚಿತ್ರಕೇರಿಯಲ್ಲಿದ್ದೀರಿ. ಈಗ ಗವ್ಯಪ್ಪ ಅವರು MLA 2 ವರ್ಷ ಆಯ್ತು. ನಿಮ್ಮ ಚಿತ್ರಕೇರಿ ಏರಿಯಾಕ್ಕೆಲ್ಲ ಬಂದು ವಿಸಿಟ್ ಮಾಡಿದಾರ? ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ರ? ಯಾವುದು ಮಾಡಿಲ್ಲ ಸರ್, ಯಾವ್ದು ಏನು ಮಾಡಿಲ್ಲ. ಇದು ಆನಂದ್ ಸಿಂಗ್ ಸಾರ್ ಮಾಡಿಸಿದ್ದೆ ಲಾಸ್ಟ್. ಇನ್ನೂರು ಈ ರೋಟ್ ಆಗಲ್ಲ ಆ ರೋಟ್ ಆಗಲಿ ಮೊನ್ನೆ ದಿನ ಊರ್ ಜಾತ್ರೆಗೆ ಹಾಕ್ಸಿದ್ದೆ ಲಾಸ್ಟ್. ಇದು ಆಸ್ಪತ್ರೆಗೆ ಎಲ್ಲ ವ್ಯವಸ್ಥೆ ಹೆಂಗಿದೆ? ಆಸ್ಪತ್ರೆ ಚೆನ್ನಾಗೈತೆ. ಬಸ್ ಸಿಟಿ ಬಸ್ ಏನಿಲ್ಲ ಇಲ್ಲ ವ್ಯವಸ್ಥೆ. ಆಸ್ಪತ್ರೆದು ಚೆನ್ನಾಗೈತಲ್ಲ. ಮಕ್ಕಳಿಗೆ ಶಾಲೆ ವ್ಯವಸ್ಥೆಗಳು? ಗೌರ್ಮೆಂಟ್ ಸ್ಕೂಲ್ ಎಲ್ಲ ಬಂದ್ ಆಗ್ತದವು. ಯಾಕೆ ಎದಕ್ಕಂತಂದ್ರೆ ಯಾರು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇಲ್ಲಲ್ಲ. ಯಾಕೆ ಶಾಸಕರ ಹತ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ವಾ? ಅವ್ರು ಯಾರು ಇದಿಲ್ಲ ಅಷ್ಟು. ಈ ಚುನಾವಣೆ ಗೆದ್ದ ನಂತರ ಎಷ್ಟು ಸಾರಿ ಬಂದಿದ್ದಾರೆ? ಒಂದ್ 2-3 ಸಲ ಬಂದೋಗಿ. ನಿಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ರೆ ಎಲ್ಲ ಸ್ಪಂದನೆ ಮಾಡ್ತಾರಾ? ಮಾಡಕ್ ಕುಂತಾರ. ರಸ್ತೆ ಎಲ್ಲ ಹೆಂಗಿದೆ ಅಮ್ಮ? ಚೆನ್ನಾಗಿದಾವ. ಅರ್ಜಿ ಹಾಕಂದಿದ್ರು, ಹಾಕಿವಿ, ಮನೆ ಮಾಡಿ ಕೊಡ್ತೀವಿ ಅಂದಿದ್ರು. ಅದ ಜಾಗ ಇಲ್ದವ್ರಿಗೆ ಕೊಡ್ತೀವಿ ಅಂದಿದ್ರ, ಅರ್ಜಿ ಹಾಕಿ ಬಂದಿವಿ. ಈ ನಿಮ್ಮ ಏರಿಯಾ ಸಮಸ್ಯೆಗಳಂತ ಹೇಳ್ಕೊಂಡು ಹೋದ್ರೆ ಎಲ್ಲ ಸ್ಪಂದನೆ ಮಾಡ್ತಾರಾ? ಮಾಡ್ತಾ ಇದಾರ. ನಮ್ಗಂತೂ ಗಂಡ ಇಲ್ಲ, ಏನು ಮನೆ ಇಲ್ಲ, ಮಠ ಇಲ್ಲ. ಯಾರು ಹೋಗಿ ಕೇಳನ್ ಸರ್? ಒಂದು 2-3 ಸಲ ಅಪ್ಲಿಕೇಶನ್ ಹಾಕಿವಿ, ಮನೆ ಇಲ್ಲ, ಏನಿಲ್ಲ. ಏನ್ ಹೇಳ್ತಾರೆ MLA ಕೇಳಿದ್ರೆ ಮನೆ ಕೊಡ್ರಿ ಅಂತ ಹೇಳಿ? ಮನೆ ಕೇಳಿ ಅಂತ ಹೋಗಿ MLA ತಾಗಿ ಇಲ್ಲಿವರೆಗೆ ಹೋಗಿಲ್ಲ ಸರ್. ಸುಮ್ಮನೆ ಅದೇ ಅರ್ಜಿ ಹಾಕ್ರಿ, ಅಲ್ಲಿ ಹಾಕ್ರಿ, ಇಲ್ಲಿ ಹಾಕ್ರಿ ಅಂತ ಹೇಳ್ತಾನೆ ಇದ್ದಾರ. ನಾವು ಹೋಗಿ ಕೇಳ್ತಾನೆ ಇದೀವಿ. ಮಳೆ ಎಲ್ಲ ಬಂದ್ರೆ ಭಾಳ ರಾದಂತ ಆಗುತ್ತಮ್ಮ? ಇನ್ನ ಮಳೆ ಬಂದಿಲ್ಲ ಸರ್. ಬಂದ್ರೆ ಭಾಳ ಈ ವರ್ಷ ಏನು ಐತಿ ಅಂತ ಹೇಳ್ತಾ ಇದ್ದಾರೆ ಸರ್, ನೋಡ್ಬೇಕು. ಹೋದ ವರ್ಷ ಎಲ್ಲ ಹೆಂಗಮ್ಮ ಮಳೆ ಬಂತಂದ್ರೆ ಭಾಳ ಕಷ್ಟ ಆಗುತ್ತಾ ನಿಮ್ಮ ಏರಿಯಲ್ಲಿ ಓಡಾಡಕ್ ಕಷ್ಟ ಆಗ್ತದೆ ಸರ್. ಮನೆಯಲ್ಲಿ ಓಣಿಯಲ್ಲಿ ಭಾಳ ಗಲೀಜು. ನಮ್ಮ ರಾಮಠ ಹಿಂದೆ ಮಾತ್ರ ಯಾರು ರೆಸ್ಪಾನ್ಸ್ ತಗೊಳೋದಿಲ್ಲ. ಹಿಂಗೇನೆ ರೋಡೇ ಇಲ್ಲ ಸರ್. ಅಂಗನವಾಡಿ ಎಲ್ಲ ಚೆನ್ನಾಗಿ ನಡೀತದವು. ಈ ಸ್ಕೂಲ್ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಐತೆ ಸರ್. ಈಗ
ಚೆನ್ನಾಗಿ ಮಾಡ್ತಾರ, ಚೆನ್ನಾಗಿ ನೋಡ್ಕೊಂತಾರ, ಊಟ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಯಾರ. ನೀರಿಂದ ಎಲ್ಲ ವ್ಯವಸ್ಥೆ ಐತಿ, ನೀರು ಬಂದಿಲ್ಲ ಅಂದ್ರೆ ನೀರು ಟ್ಯಾಂಕ್ ಕಳಿಸ್ತಾರ, ಎಲ್ಲ ನಡೆಸ್ಕೊಂಡು ಹೋಗ್ಯಾರ. ಏನು ತೊಂದರೆ ಆಗಿಲ್ಲ ಸರ್. ಸ್ವಚ್ಛತೆ ಎಲ್ಲ ಭಾರತ ಚೆನ್ನಾಗೈತೆ ಸರ್. ನಾನೀಗ ಹೊಸಪೇಟೆ ಪಟ್ಟಣದ ತರಕಾರಿ ಮಾರುಕಟ್ಟೆಯಲ್ಲಿ ಇದ್ದೀನಿ. ಇಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಇರುವಂತದ್ದು. ಅವ್ರನ್ನು ಕೂಡ ಈಗ ಮಾತಾಡಿಸ್ತಾ ಹೋಗೋಣ. ಏನಿಲ್ಲ, ಏನು ಅಭಿವೃದ್ಧಿ ಆಗ್ಬಿಟ್ಟು ಓಟ್ ಅಷ್ಟೇ ಕೇಳಕ್ ಬರ್ತಾರೆ ಎಲ್ಲಾರು, ಕೆಲಸ ಯಾರು ಮಾಡಂಗಿಲ್ಲ. ಕೆಲಸಗಳು ಭಾಳ ಐತ್ರಿ. ಏನೇನು ಆಗ್ಬೇಕಂದ್ರೆ ಹನಿ ಎಲ್ಲ ಅವ್ರಿಗೆ ಸಿಕ್ಕೈತೆ, ನಮಗೆ ಸಿಗ್ತಾ ಇಲ್ಲ ಮಂದಿಗೆ. ಅವ್ರಿಗೆ ಏನು 2 ಮಾರ್ಕ್ಸ್ ಕೊಡ್ತೀನಿ ಅಷ್ಟೇ, ಬೇರೆ ಸರ್. ಇನ್ನವರೆಗೆ ನೋಡ್ರಿ, ಈಗ ನಮ್ಮ ತಾತ್ಕಾಲಿಕ ಮಾರ್ಕೆಟ್ ಅಲ್ಲಿ ಹಿಂದೆ ಇರ್ತಕ್ಕಂಥ ಮಾಜಿ MLA ಆನಂದ್ ಸಿಂಗ್ ಸರ್ ಅವರು ನಮ್ಗೆ ತಾತ್ಕಾಲ ಮಾಡಿಕೊಟ್ಟಿದ್ರು. ಅದ್ರ ಮಾರುಕಟ್ಟೆ ಮಾಡಿಕೊಟ್ಟಿದ್ರು. ಅದ್ರ ಪ್ರಕಾರ 1,20,20,00,000ಕ್ಕೆ ಹೊಸಡ ಕಟ್ಟಡ ನಿರ್ಮಾಣ ಆಯ್ತು. ಅದು 1 ವರ್ಷದಲ್ಲಿ ಮಾಡಿಕೊಡುತ್ತದೆ. ಇಲ್ಲಿಗೆ 8 ವರ್ಷ ಆಯ್ತು, ಏನು ರೆಸ್ಪಾನ್ಸಿಬಲ್ ಇಲ್ಲ. ಅದು ಹಂಗೆ ಪೆಂಡಿಂಗ್ ಬಿದ್ದಿದೆ. ಈಗ ನೋಡ್ರಿ, ಗಾಳಿ ಬೀಸಿತ್ತೆ ಅಂದ್ರೆ ತಗಡು ಆ ರೀತಿ ಯಾರ ಮೇಲೆ ಬಿದ್ದರೆ ಪ್ರಾಣ ಅಂತೂ ಹೋಗೋದು ಗ್ಯಾರಂಟಿ. ಯಾಕಂದ್ರೆ ಭಾಳ ಹೈ ಇದೆ. ಗಾಳಿಗೆ ಮಳೆಗೆ ಸೀಟ್ಸ್ ಎಲ್ಲ ಆರೋಗ್ತಿದೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ನಾವೇನಂದ್ರೆ ನಗರಸಭೆ ಕಮಿಷನರ್ ವತಿಯಿಂದ ಅವಾಗ ಸ್ವಲ್ಪ ಇದು ಮಾಡಿಸಿ ಹೇಳ್ತಿದ್ವಿ. ಈಗ ಅವ್ರು ಕೂಡ ಇದು ಯಾವುದೋ ರೆಸ್ಪಾನ್ಸಿಬಲ್ ತೊಗೊಳ್ತಾ ಇಲ್ಲ. ನಾನೀಗ ಕಡ್ಡಿರಾಂಪುರ ಗ್ರಾಮದಲ್ಲಿದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಹೆಣ್ಮಕ್ಳೆಲ್ಲ ಚಿಕ್ಕ ಮಕ್ಕಳು ಬರ್ತಾರೆ, ಬಟ್ ಆದ್ರೆ ಎಲ್ಲ ಡಸ್ಟ್ ಬಿದ್ದಿದೆ. ವಾಲ್ ತಿರ್ಸ್ತಾರೆ, ಆ ಕಡೆಗೆ ನೀರುಗಳು ಬರ್ತಾ ಇಲ್ಲ. ನೋಡ್ರಿ ಅಲ್ಲಿ ಒಂದು ಓಣಿಗೆ ಕಟ್ರಂಪದಲ್ಲಿ ಇರೋದು ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ನೀವು ಯಾವ ಏರಿಯಾದಲ್ಲಿ ನೋಡ್ಕೊಂಡ್ ಬರೀ ಪ್ಲಾಸ್ಟಿಕ್ ಬಿದ್ದಾವ. ಇಲ್ಲಿ ಯಾರು ಕ್ಲೀನ್ ಮಾಡೋರಿಲ್ಲ, ಯಾರು ಸ್ವಚ್ಛ ಮಾಡೋರಿಲ್ಲ. ಯಾಕಂದ್ರೆ ಪ್ರವಾಸಿ ಕೇಂದ್ರ, ಸಾಕಷ್ಟು ಪ್ರವಾಸಿಗರಿಗೆ ಯಾವ ಇಲ್ಲ ಇಲ್ಲಿ, ಯಾವ ಸ್ವಚ್ಛ ಇಲ್ಲ, ಯಾವ ಅನುಕೂಲ ಇಲ್ಲ. ಇಲ್ಲಿ MLA ಅವರು ಎಲ್ಲ ಕೊಟ್ಟಿದ್ರಲ್ಲ ಭರವಸೆ ಕೊಟ್ಟರೆ ಇಲ್ಲಿ ಬಂದಿಲ್ಲ. ಚುನಾವಣೆ ಗೆದ್ದ ನಂತರ ಎಷ್ಟು ಬಾರಿ ಬಂದಿದ್ದಾರೆ? 1-2 ಸಾರಿ ಬಂದಾರೆ. 2 ಸಲ ಬಂದಾರ. ನಿಮ್ದು ಏನೇನು ಕಷ್ಟ ಆಯ್ತು ಬರ್ಕೊಡ್ರಿ ಅಂದ್ರು. ಅವೆಲ್ಲ ಅರ್ಜಿ ದೊಡ್ಡ ಕಾಲೇಜ್ದೊಳಗೆ ಹೋಗಿದ್ರು, ಏನ್ ಮಾಡಿದ್ರು ಏನೇನು ಸಮಸ್ಯೆಗಳಿದಾವೆ ಸರ್ ಮುಖ್ಯವಾಗಿ ಕಡ್ಡಿರಾಂಪುರದಲ್ಲಿ? ಮುಖ್ಯವಾಗಿದ್ದಂದ್ರೆ ಮೇನು ಕುಡಿಯೋ ನೀರಿಗೆ ಸೌಕರ್ಯ ಇಲ್ಲ. ಈಗ ನಮ್ಮ ಹುಡುಗರು ಹೇಳಿದ್ರಲ್ಲ, ಈಗ ನೀರಿಂದು ಭಾರಿ ತೊಂದ್ರೆ. ಮತ್ತೆ ಬೋರ್ ಹಾಕ್ಸಿವಿ ಅಂದಿದ್ರು, ಬೋರ್ ಹಾಕ್ಸ್ತೀವಿ, ಇನ್ನ ನೀರಿನ ಫುಲ್ ಸೌಕರ್ಯ ಕೊಡ್ತೀವಿ ಅಂದ್ರು. ಅದು ಇನ್ನೂ ಆಗ್ಲಿಲ್ಲ. ಏನಾಯ್ತು ಅವ್ರಿಗೆ ಬಿಟ್ಟಿದ್ದಾವೆ. ಯಾಕಂತೀವಿ ನಾವು ದುಡಿಕೊಂತೀವಿ ಬಾರ, ಅವ್ರ ಹತ್ರ ಹೋಗೋಷ್ಟು ಶಕ್ತಿ ಇಲ್ಲ ನಮ್ಗೆ. ಹೌದಾ ಇಲ್ಲ? ಇದ್ದಿದ್ದು ಹೇಳಾರ ನಾವು. ನಾವೆಲ್ಲ ಓಟ್ ಹಾಕಿ ಗೆಲ್ಸಿದ್ದೀವಿ, ಅವ್ರು 1 ದಿವಸ ಬಂದಿಲ್ಲ. ಯಾಕ ಅವ್ರದ್ದು ಹೇಳೋದು? ಏನು ಬಂದ್ರು ಕೂಡ ಏನು ಹೇಳಿ ಹೋಗ್ಯಾನಾತ? ಸಾಮಾನ್ಯ ಬಡ ಜನರೆಲ್ಲ ಆಫೀಸ್ ಏನ್ ಅಂಬದು ಮಾಡಿದ ಗವ್ಯಪ್ಪ ಬಂದ ಮೇಲೆ ಏನೇನಿಲ್ಲ. ಅದೇ ಆನಂದ್ ಸಿಕ್ಕಿದ್ದ 15-3 ಸಲ ಗೆದ್ದಿದ, ಮಾಡಿದ, ಎಲ್ಲ ಮಾಡಿದ, ಸೌಕರ್ಯ ಮಾಡಿದ. ಅದು ಗುಡಿ ಕೊಡ್ತೀನಿ ಅಂದಿದ, ಕೊಡ್ತಿದ್ದ. ಆಮೇಲೆ ಗೆದ್ರು ಅವರು, ಬಿಟ್ಬಿಟ್ರು ಅವರು ಅಷ್ಟೇ. ಜೈ ಬಜರಂಗ ಬಲಿ ಆಂಜನೇಯ. ಈಗ ಗವ್ಯಪ್ಪ ಅವರು ಗೆದ್ದ ನಂತರ ನಿಮ್ಮ ಊರಿನ ಸಮಸ್ಯೆಗಳಿಗೆಲ್ಲ ಸ್ಪಂದನೆ ಮಾಡ್ತಾರ? 2 ಸೀಟ್ ಕೊಟ್ಟ, ನಮ್ಮ ಸೀಟನ್ನು ಕೊಟ್ಟಿಲ್ಲ ನಮಗೆ. ಗವ್ಯಪ್ಪ ನಮಗೆ ಏನು ಮಾಡಿಲ್ಲ ಕಟ್ರಾಂಪ್ರಿಗೆ. ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಆಗ್ಬೇಕಾ? ಗವ್ಯಪ್ಪ ಗೆದ್ರು ಅಂದ್ರೆ ಅವಾಗ್ಲಿಂದ ಇಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ. ಆನಂದ್ ಸಿಂಗ್ ಇದ್ರು ಅವಾಗ್ಲಿಂದ ಫುಲ್ ಚೆನ್ನಾಗಿತ್ತು. ಏನೇನು ಆಗ್ಬೇಕು ಸರ್ ಇಲ್ಲಿ ಅಭಿವೃದ್ಧಿ? ಚುನಾವಣೆ ಸಂದರ್ಭದಲ್ಲಿ ಏನೇನು ಭರವಸೆಗಳು ಕೊಟ್ಟಿದ್ರು? ಸಂತ ಭವನ, ಗೌರ್ಮೆಂಟ್ ಆಸ್ಪತ್ರೆ, ಒಟ್ಟು ಇಲ್ಲಿಂದ ಅಲ್ಲಿ ಹೋಗೋಷ್ಟಲ್ಲಿ ಇಲ್ಲಿ ಏನಾರ ಒಟ್ಟು ಬಡವರು ಭಕ್ತರಿಗೆ, ಈಗ ಸಣ್ಣ ಪುಟ್ಟವರಿಗೆ ಏನಾರ ಒಂದು ಸಂದರ್ಭನ ಏನಾರ ಇಡ್ಲಿ, ಸಣ್ಣ ಪುಟ್ಟ ಮಾಡೋದಂತ ಇರ್ಬೇಕು. ಅದು ಒಂದು ಬಿಟ್ರೆ ಎಷ್ಟು ಜನಸಂಖ್ಯೆ ಇರೋದು ಸರ್ ನಿಮ್ಮಲ್ಲಿ? ಇಲ್ಲಿ ಹೆಚ್ಚು ಕಮ್ಮಿ ಒಂದು 4,000 5 ಸಾವಿರ ಮನೆ ಇದಾವೆ ಸರ್. ಹೆಣ್ಮಕ್ಳು ಇರ್ಲಿ, ಗಂಡು ಮಕ್ಳು ಇರ್ಲಿ, ಎಲ್ಲ ಸೌಲಭ್ಯ ಮಾಡಿದ. ಈಗ ಗವ್ಯಪ್ಪ ಮಾಡ್ಯಾರ, ಯಾಕೆ ಮಾಡಿಲ್ಲ? ಈಗ ಮುದಿಯರು ದುಡಿಯೋಕ್ಕಾಗಲ್ಲ. ಈಗ ನಮ್ಮ ಊರಲ್ಲಿ ಈ ಹಳ್ಳಿಯಲ್ಲಿ 90% ಜನಕ್ಕೆ ಗದ್ದೆ ಇಲ್ಲ, ಹೊಲ ಇಲ್ಲ, ದುಡ್ಕೊಂಡು ತಿನ್ನಲೇಬೇಕು. ಅವರಿಗೆ ಬರಬೇಕು 2,000 ರೂಪಾಯಿ ಸಂಬಳ. ಆ 2,000 ರೂಪಾಯಿ ಸಂಬಳದಾಗ ಜೀವನ ಮಾಡ್ತಾ ಇದಾರೆ. ಯಾಕೆ? ಮೂಲಭೂತ ಸೌಕರ್ಯಗಳೆಲ್ಲ ಸಿಗ್ತಾ ಇದ್ದಾವೆ. ಸಿಗ್ಲಾರ್ದಂಗೆ ಮಾಡೋರು ನಾವು. ಅದನ್ನ ಬಿಟ್ಟು ಅವ್ರಿಗೆ ಅವ್ರ ಹೆಸರು ಏನು ಹೇಳೋದು? ನಾವು ನೋಡಿಯಪ್ಪ, ನಮ್ಗೆ ಒಳ್ಳೇದು ಮಾಡ್ತಾ ಇದಾರೆ ಅಂದರೆ ಒಳ್ಳೇದು ಮಾಡ್ತಾ ಇದಾರೆ. ಗೆದ್ದ ಮೇಲೆ ಏನು ಮಾಡ್ಯಾರ? ಮನೆಗೆ 4 ಸೀಟು 5 ಸೀಟು ಇಂಥದ್ದು ಕೊಟ್ಟಾರ ಇಲ್ದಾರಿಗೆ, ಬಡವರಿಗೆ. ಹೌದಾ? ಅವರು ಪಚ್ಚಲ ಕೇಳಿದ್ರು, ಬಾತ್ರೂಮ್ ಕೇಳಿದ್ರು,
ಮಾಡಿ ಕೊಡ್ತೀವ್ರಿ. ಈಗಂತ ಆಗಿದ್ರೆ ಮಾಡ್ತೀವಿ, ನಿಧಾನಕ್ಕೆ ಮಾಡಿ ಕೊಡ್ತೀವಿ ಅಷ್ಟೇ. ಒಳ್ಳೇದು ನೀವೆಲ್ಲ ಊರ್ ಮುಖಂಡ್ರೆಲ್ಲ ಹೋದ್ರೆ ಸಿಗ್ತಾರಾ? ಸಿಗ್ತಾರೆ. ಒಳ್ಳೇದೇ ಮಾಡ್ಕೊಂಡ ಇದ್ದಾನೆ ಈಗ ಸದ್ಯಕ್ಕೆ, ಒಳ್ಳೇದೇ ಮಾಡಕತ್ತಾರ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಊರಿಗೆ ಈಗ? ಅಭಿವೃದ್ಧಿ ಮಾಡಿದೆ ಅಂದ್ರೆ ರೋಡಿಂದ ಸ್ವಲ್ಪ ಅನುಕೂಲ ಮಾಡಿದ್ರು, ಗುಡಿದು ಸ್ವಲ್ಪ ಅನುಕೂಲ ಮಾಡಿದ್ರು, ದೇವಸ್ಥಾನಕ್ಕೆ ಅನುಕೂಲ ಮಾಡಿದ್ರು, ಊಟದ ವ್ಯವಸ್ಥೆ ಸ್ವಲ್ಪ ಅವೆಲ್ಲ ಬಡವ್ರ ಬಗ್ಗರಿಗೆ ಸ್ವಲ್ಪ ಆರಾಮ್ ನೋಡಿಕೊಂಡು ಇದ್ದಾರೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಯಜಮಾನ್ರೆ ನೀವು ಗವ್ಯಪ್ಪ? ನಾವು 10ಕ್ಕೆ 9 ಕೊಡ್ತೀವಿ. ನಾನೀಗ ವಿಜಯನಗರದ ಸಾಮ್ರಾಜ್ಯದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಹಂಪಿ ಗ್ರಾಮದಲ್ಲಿದ್ದೀನಿ. ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳೆಲ್ಲ ಈಡೇರಿಸಿದಾರೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳು ಎಲ್ಲ ಪರಿಹಾರ ಮಾಡ್ತಾ ಇದ್ದಾರೆ ಸರ್? ಎಲ್ಲ ಮಾಡ್ತದಾರ್ರಿ ಸರ್. ಇವ್ರು ಬೇರೆ ಮಾಡಕ್ ಬಿಡುವಲ್ರಿ ಸರ್. ಅವರು ಬೆಂಗಳೂರಿಗೆ ಹೋಗಿ ಎಲ್ಲ ಕೇಳ್ಕೊಂಬಂದಾರ, ಜನತಾ ಪ್ಲಾಟ್ನಾಗ ಇಂತಿಂಥ ಸಮಸ್ಯೆ ಅಂತ ಕೇಳ್ಯಾರ ಎಚ್ ಆರ್ ಗೋಯಪ್ಪನವ್ರು. ಈ ಬೇರೆ ಬಿಡುವಲ್ರಿ, ಒಂದ್ ಚೀಲ ಸಿಮೆಂಟ್ ತರಕ್ ಬಿಡುವಲ್ರಿ, ಒಂದ್ ಚೀಲ ಸಿಮೆಂಟ್ ತರಕ್ ಬಿಡುವಲ್ರಿ, ಈ ಟುಸು ತರಕ್ ಬಿಡುವಲ್ರಿ. ಒಂದ್ ಯಾಕೆ ಗೊತ್ತಮ್ಮ ನೋಡ್ರಿ ಹೆಂಗೈತಿ, ನೋಡ್ರಿ ಹೆಂಗೈತಿ. ಕೆಲಸ ಮಾಡ್ತಾ ಇದ್ರ? ಮಾಡ್ತಾ ಇದಾರೆ, ಹೇಳಿದ್ದೆಲ್ಲ ಮಾಡ್ತಾ ಇದಾರೆ. ಇಲ್ಲಿ ಮಾಡಕ್ ಬಿಡ್ಬಾರ್ದು ಅಷ್ಟೇ. ಹೊರಗಡೆ ಒಳಗೆ ಒಂದು ಸಿಮೆಂಟ್ ತರಂಗಿಲ್ಲ. ಇಲ್ಲೇರೇ ಸರ್ ಹಂಪಿನಲ್ಲಿ ಭಾಳ ಪ್ರಾಬ್ಲಮ್ ಇದೆ ಸರ್. ಏನು ಮಾಡೋಕ್ಕಿಲ್ಲ, ಒಂದು ಮನೆ ಇಲ್ಲ, ಇರೋಕ್ಕಿಲ್ಲ, ಚಿಕ್ಕ ಮಕ್ಳು ಓಡಾಡೋದಕ್ಕೆ ಭಾಳ ಕಷ್ಟ. ಚರಂಡಿ ವ್ಯವಸ್ಥೆ ಇಲ್ಲ, ಮತ್ತು ರೋಡ್ ವ್ಯವಸ್ಥೆ ಇಲ್ಲ, ಏನೇನಿಲ್ಲ ಸರ್. ಎಲೆಕ್ಷನ್ ಇದ್ನಲ್ಲಿ ಒಂದೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ ಸರ್. ಆಮೇಲೆ ಯಾರು ಏನು ಬಂದ್ ಮಾಡಲ್ಲ. ಭಾಳ ಕಟ್ನಿಟ್ಟಾಗಿ ಮಾತಾಡ್ತಾರೆ ಸರ್. ಏನು ತರೋಕೆ ಇಲ್ಲ, ಏನಿಲ್ಲ. MLA ಅವ್ರಿಗೆಲ್ಲ ಹೇಳಿದ್ವಿ ಸರ್, ಎಲ್ಲ ಮಾಡ್ಕೊಂಡು ಇಲ್ಲ ಆರ್ಕಲ್ ಡಿಪಾರ್ಟ್ಮೆಂಟವ್ರು ಬಂದು ನಿಲ್ಲಿಸ್ತಾರೆ ಸರ್. ನಮ್ಮ ದುಡ್ಡಿಂದ ಏನೇನು ಮಾಡ್ಕೊಂಡು ತಿನ್ಬೇಕಂದ್ರೂ ಭಾಳ ಕಷ್ಟ ಮಾಡ್ತಾರೆ ಸರ್. ಅವ್ರವ್ರು ಬಂದು ಬರೋದು ಸ್ಟಾಪ್ ಮಾಡೋದು. ನಮ್ಮ ದುಡ್ಡಿಂದ ಏನೋ ಮಾಡ್ಕೊಬೇಕು, ಒಂದು ಟೀ ಕಾಫಿ ಮಾಡ್ಕೊಂಡು ಜೀವನ ಸರ್ ಹಂಪಿನಲ್ಲಿ. ನೀವೇ ನೋಡ್ತಿರಲ್ಲ, ಅದನ್ನು ಬಂದು ಸ್ಟಾಪ್ ಮಾಡಿದ್ರೆ ಹೆಂಗೆ ಸರ್? G20 ಅವಾಗ ಒಂದು 6 ತಿಂಗಳೆಲ್ಲ ಇದು ಮಾಡ್ತೀವಿ ಅಂತ ಅವಾಗೂ ಬಂದ್ ಮಾಡಿದ್ರು. ಹೆಂಗೆ ಇವಾಗ ಸ್ವಲ್ಪ ದುಡ್ಕೊಂತೀನಿ ಅಂದ್ರೆ ಇವಾಗ ಪರ್ಮಿಷನ್ ಇಲ್ಲ ಸರ್. ತಗಡು ಎಲ್ಲ ಒಡೆದೋಗಿದೆ, ಬಾಗ್ಲೆಲ್ಲ ಕಿತ್ತೋಗಿದೆ. ತಗೊಂಬರಕ್ ಹೋದ್ರೆ ಗೇಟ್ ಒಳಗೆ ಬಿಡಂಗಿಲ್ಲ ನಮಗೆ. ಎದಕ್ ಬಿಡೋದಿಲ್ಲ ಅಂತಂದು ಕೇಳಿದ್ರೆ ಪರ್ಮಿಷನ್ ತಗೊಂಬರ್ರಮ್ಮ ಅಂತಾರ. ಪರ್ಮಿಷನ್ ಯಾರನ್ನಂತ ಕೇಳೋಣ? MLA ಕೇಳ್ಬೇಕಾ, DC ಕೇಳ್ಬೇಕಾ, ಯಾರನ್ನ ಕೇಳೋಣ ನಾವು? ಈಗ ನಿಮ್ಮ ಜಾಗದಲ್ಲಿ ನಿಮಗೆ ಬದುಕೊಳಕ್ ಇಲ್ಲ ಸರ್. ಏನೇ ಒಂದು ಸಾಮಾನು, ಪುಟ್ಟ ಸಾಮಾನು ತಗೊಂಬರ್ಬೇಕಂದ್ರೂ ಕಷ್ಟ ಇದೆ ಸರ್. MLA ಅವ್ರನ್ನ ಹೋದ ತಕ್ಷಣ ಸಿಗ್ತಾರಾ? ಸಿಗೋದಿಲ್ಲ ಸರ್. ಆದ್ರೂ ಕಾದು ನಾವು ಮೀಟ್ ಮಾಡಿ ಆಯ್ತಮ್ಮ ಮಾಡ್ಕರ್ರಿ ಹೇಳ್ತೀವಿ ಅಂತಂದು ಕಳಿಸ್ತಾರೆ. ಅಲ್ಲಿಂದ ನಾವು ತಗೊಂಬರ್ಬೇಕಂದ್ರೂ ಇಲ್ಲಿ ನಮಗೆ ಏನು ತಗೊಂಬರಕ್ ಬಿಡಂಗಿಲ್ಲ, ಮಾಡಕ್ ಬಿಡಂಗಿಲ್ಲ. ಹಂಪಿಯಲ್ಲಿ ಯಾಕಂದ್ರೆ ಒಳಗಡೆ ಒಂದು ಏನಾದರೂ ಒಂದು ಮಣ್ಣಿ ಸೋರ್ತಿದೆ ಅಂದ್ರೆ ಒಂದು ಸಿಮೆಂಟ್ ಚೀಲ ತರಬೇಕಂದ್ರೆ ತುಂಬಾ ರೆಸ್ಟ್ರಿಕ್ಷನ್ ಆಗ್ತಿದೆ. ಪಂಚಾಯತ್ ಇದೆಯಲ್ಲ, ಇಲ್ಲ ASA ಆದವರು ಪರ್ಮಿಷನ್ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ASA ಆದವರು, ಪ್ರಾಧಿಕಾರದವರು ಇವರೆಲ್ಲ ಕಾಲಿಡಿಬೇಕಂದ್ರೆ ಇಲ್ಲಿ ಒಳಗಡೆ ಒಂದು ಮನೆ ಸೋರ್ತಿದೆ ಅಂದ್ರೆ ಕೂಡ ರಿಪೇರಿ ಮಾಡೋಕ್ಕಾಗಲ್ಲ. ಈ ರೋಡ್ ವ್ಯವಸ್ಥೆ ಕೂಡ ಮಳೆ ಬಂತಂದ್ರೆ ನೀರೆಲ್ಲ ಮನೆಗೆ ಬರುತ್ತೆ. ಸೊ ಅದನ್ನು ಕೂಡ ಏನೂ ಮಾಡ್ತಾ ಇಲ್ಲ. ನಾನೀಗ ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಮಲಾಪುರ ಪಟ್ಟಣದಲ್ಲಿದ್ದೇನೆ. ಗವ್ಯಪ್ಪ ಅವರು MLA 2 ವರ್ಷ ಆಯಿತು. ಕಮಲಾಪುರಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರಾ? ಎಲ್ಲವೂ ಕೊಟ್ಟಂಥ ಭರವಸೆಗಳೆಲ್ಲ ಈಡೇರಿಸಿದಾರಾ? ಹೇಗೆ ಸರ್, ಅವರು ಯಾವುದೇ ಭರವಸೆಗಳನ್ನ ಅವ್ರ ಸರ್ಕಾರ ಆಗಲಿ ಅವರಾಗಲಿ ಈಡೇರಿಸ್ತಿಲ್ಲ. ಏನು ನಮ್ಮ ಹಿಂದಿನ ಶಾಸಕರು ಏನು ಆನಂದ್ ಸಿಂಗ್ ಸರ್ ಇದ್ರಲ್ಲ, ಅವ್ರದ್ದು ಕಾಮಗಾರಿಗಳು, ಅವ್ರ ಅಭಿವೃದ್ಧಿ ಕಾರ್ಯಗಳು, ಅವ್ರ ಅನುದಾನಗಳು ಏನಿದ್ವಲ್ಲ, ಅದೇ ಕಾಮಗಾರಿಗಳನ್ನ, ಅದೇ ಅಭಿವೃದ್ಧಿ ಅನುದಾನಗಳನ್ನ ಅವರು ಈ ವರ್ಷ ಮಾಡ್ತಾ ಇದ್ದಾರೆ. ಇನ್ನು ಅವು ಕೂಡ ಅರ್ಧಂಬರ್ಧ ಆಗ್ತಾ ಇವೆ, ಅವು ಸಂಪೂರ್ಣವಾಗಿ ನಡೀತಾನೆ ಇಲ್ಲ. ಈಗ ನೋಡಿರಿ, ಕಮಲಾಪುರದಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಆನಂದ್ ಸಿಂಗ್ ಸರ್ ಅವರು ನೀವು ನೋಡಿರ್ಬೋದು, ಆನಂದ್ ಸಿಂಗ್ ಸರ್ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಮಾಡಿದರು. ಇದುವರೆಗೂ ಅವ್ರು ಏನು ಹೇಳಿದ್ರು ಅಂದರೆ, ನಾನು ನೆಕ್ಸ್ಟ್ ಎಲೆಕ್ಷನ್ ಬಂದರೆ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದರು. ಆದರೆ ತಿರುಗಿ 2 ವರ್ಷ ಆಗೋಯ್ತು. ಇದು 3ನೇ ವರ್ಷ ರನ್ನಿಂಗ್. ಒಂದು ನಿಲ್ದಾಣ ಇಲ್ಲಿ ಸರಿಗಿಲ್ಲ ಸರ್. ಕಮಲಾಪುರಕ್ಕೆ MLA ಗವ್ಯಪ್ಪ ಅವರು ಎಷ್ಟು ಬಾರಿ ಭೇಟಿ ನೀಡಿದ್ದಾರೆ ಸರ್? ಭೇಟಿ ನೀಡಿದ್ದಾರೆ, ಸಮ್ ಟೈಮ್ಸ್ ನೀಡಿದ್ದಾರೆ. ಒಂದು 3 to 4 ಟೈಮ್ಸ್ ಅಂತ ನಾನು ನೋಡಿದ ಪ್ರಕಾರ. ಯಾಕಂದ್ರೆ ನಾವು ಜೊತೆಗೆ ಇರಲ್ಲ, 3 to 4 ಟೈಮ್ಸ್ ನೀಡಿದ್ದಾರೆ. ಬಟ್ ಕರ್ನಾಟಕ ಸರ್ಕಾರದಿಂದ, ಸಿದ್ದರಾಮಯ್ಯ ಸರ್ಕಾರದಿಂದ ಏನೂ ಅಭಿವೃದ್ಧಿನೇ ಇಲ್ಲ. 2 ವರ್ಷದಿಂದ ಕಣ್ಮರೆಯಾಗಿದೆ. ಮಾತೆತ್ತರೆ ಬೇರೆ RSS ಇಲ್ಲ BJP ಇಲ್ಲ ಸ್ಕ್ಯಾಮ್, 40% ಸ್ಕ್ಯಾಮ್ ಅಂತ BJPಗೆ ಹೇಳಿದರು. ಇವಾಗ ಇವ್ರದ್ದು ಸ್ಕ್ಯಾಮ್ ಆಗ್ತಾ ಇದೆಯಲ್ಲ, ಅದು ಯಾರು ಹೇಳಬೇಕು? ಈಗ ಅವರ ಅಭಿವೃದ್ಧಿಗೆ 10 ಮಾರ್ಕ್ಸ್ ಪೈಕಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್? 0.3 ಹಂಗೆ ಕೊಡ್ತೀನಿ ಸರ್. 0.3 ಕೊಡ್ಬೋದು. ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ, ಅದು ರೈಲ್ವೆ ಬ್ರಿಡ್ಜ್ ಆಗ್ತಾ ಇದೆ. ಸಣ್ಣ ಪುಟ್ಟ ಕೆಲಸಗಳು ಆಗ್ತಾನೆ ಇದ್ದಾವೆ. ಅಂದರೆ ವಾರ್ಡ್ ಒಳಗೆ ಕೆಲಸಗಳು ಆಗ್ತಾ ಇಲ್ಲ. ಏನು ಕೆಲಸ ವಾರ್ಡ್ಗಳ ಒಳಗೆ ಇಲ್ಲಿ ಜ್ವಲಂತ ಸಮಸ್ಯೆಗಳೇನು ಸರ್? ಡ್ರೈನೇಜ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಅಂದರೆ 17ನೇ ವಾರ್ಡ್ನಾಗ ಅಪುಟ ಇಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ರಸ್ತೆ ಚರಂಡಿ ಎಲ್ಲ ಆವಾಗ ಮೊದಲಾಗಿರೋದೆ ಸರ್. ಇವಾಗ ಇತ್ತೀಚಿನ ದಿನಗಳಿಗೆ ಏನು ವರ್ಕ್ ಆಗಿಲ್ಲ.
ಡೆವಲಪ್ಮೆಂಟ್ ಏನೈತೆ ಎಲ್ಲ ಗ್ಯಾರಂಟಿ ಮಾಡ್ತಾ ಇದಾರೆ, ಅವಕ್ಕೆ ದುಡ್ಡು ಸರಿ ಹೋಗ್ತದೆ ಅವ್ರಿಗೆ. ಬೇರೆ ವರ್ಕ್ ಯಾವುದಿದೆ ಸರ್, ಯಾವ್ದು ಆಗ್ತಾ ಇಲ್ಲ. ಬರ್ತಾರ ವಿಸಿಟ್ ಮಾಡ್ತಾರ ಸಮಸ್ಯೆಗಳು ಆಲಿಸ್ತಾರೆ ವಿಸಿಟ್ ಬರ್ತಾರೆ, ಹೋಗ್ತಾ ಇದಾರ, ಮತ್ತು ಅಭಿವೃದ್ಧಿ ಕೆಲಸಗಳಂತ ಯಾವ ಆಗ್ತಾ ಇಲ್ಲ. ನೀವು ಗ್ರಾಮಸ್ಥರೆಲ್ಲ ಹೋಗಿ ಕಚೇರಿಗೆ ಹೋದ್ರೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರ? ಹಿಂಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರ? ಸಿಗ್ಬೋದು ಸರ್, ನಾವು ಕಾಂಟ್ಯಾಕ್ಟ್ ಇಲ್ಲ. ಜನಸಾಮಾನ್ಯರಿಗೆಲ್ಲ ಸಿಗ್ತಾರ, ಕಾರ್ಯಕರ್ತರಿಗೆ ಸಿಗ್ತಾರ, ಹೋಗ್ತಾರ, ಬರ್ತಾರೆ. ರೋಡೇ ಸರಿಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ಹೊಸಪೇಟೆ ಮೇನ್ ರೋಡ್ ಅದು. ಹೊಸಪೇಟೆ ಹೋಗ್ಬೇಕಾದ್ರೆ ಆಟೋನು ಯಾರನ್ನ ಪೇಷಂಟ್ ಕರ್ಕೊಂಡು ಹೋಗ್ಬೇಕಂತಂದ್ರೆ ಅಲ್ಲಿ ತೆಗ್ಗು ಎಲ್ಲ ಜಾಸ್ತಿ ಇದೆ ಸರ್, ಕುಡಿಗಳು. ಅದೊಂದು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ. ಆ ಬ್ರಿಡ್ಜ್ ಹಂಗೆ ಇನ್ನು ಮುಂದುವರಿತಾ ಇದೆ. ಏನು ಎಲೆಕ್ಷನ್ ಟೈಮಲ್ಲಿ ಸಹ ನೋಡಲಿಲ್ಲ ಅವ್ರನ್ನು, ಇಷ್ಟುವರೆಗೆ ನೋಡಲಿಲ್ಲ ಅವ್ರ ಮುಖನ. ಕಮಲಾಪುರಕ್ಕೆ ಬಂದಿದ್ದೇ ನೋಡಲಿಲ್ಲ ಇಷ್ಟುವರೆಗೆ. ಅದು ನೀವು ಕೇಳಬೇಕು ಅವ್ರನ್ನ. ಯಾಕಂದ್ರೆ ನಿಮ್ಮ ಸಮಸ್ಯೆಗಳಂತ ಹೇಳಿದ್ರೆ ಯಾರಿಗೆ ಹೇಳ್ಬೇಕು ಮತ್ತೆ ನೀವು? ವೋಟರ್ಸ್ ಎಲ್ಲಿಗೆ ಹೋಗ್ತೀವಿ, ಅವ್ರು ಎಲ್ಲಿರ್ತಾರಂತ ಎಲ್ಲಿಂದ ಎಂಕ್ವೈರಿ ಮಾಡಿ ಹೋಗ್ಬೇಕು ನಾವು. ನಮ್ಮ ಸಮಸ್ಯೆಗಳು ನೋಡೋರು ಯಾರಿದ್ದಾರೆ? ಯಾರಿಲ್ಲ. ಒಂದು ರೋಡ್ ಇಲ್ಲ, ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಪ್ರಾಣ ಹೋಗ್ಬಿಡುತ್ತೆ, ಅಷ್ಟು ಹೊಂಡಗಳಿದೆ. 5-6 ವರ್ಷ ಆಯಿತು ರೋಡ್ ಹಾಕಿ ಊರಿಗೆ, ಮತ್ತು ಅದು ಯಾವುದು ನೋಡ್ತಾ ಇಲ್ಲ. ಆನಂದ್ ಸಿಂಗ್ ಇರುವಾಗ ಅವನ ಟೈಮಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತೀವಿ, ಏನಿಲ್ಲ. ವಿಜಯನಗರ ಕ್ಷೇತ್ರದಲ್ಲಿ ಶಾಸಕ HR ಗವಿಯಪ್ಪ ಅವರು ಮಾಡಿದ ಅಭಿವೃದ್ಧಿ ಕುರಿತು ಇವತ್ತು ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ ಅನ್ನ ಮಾಡಿಸುವಂತ ಒಂದು ಕೆಲಸವನ್ನ ಮಾಡಿತ್ತು. ಮುಖ್ಯವಾಗಿ HR ಗವಿಯಪ್ಪ ಅವರು ಕ್ಷೇತ್ರದಲ್ಲಿ ಸುತ್ತಾಟ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪವನ್ನ ಕ್ಷೇತ್ರದಲ್ಲಿ ಜನ ಮಾಡ್ತಾ ಇದ್ದಾರೆ. ಇದಲ್ಲದೆ ಹಂಪಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಶಾಸಕರು ಕೂಡ ಮಂದಗತಿಯಲ್ಲಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜನರ ಆರೋಪ ಇರುವಂಥದ್ದು. ಇದಲ್ಲದೆ ಮುಖ್ಯವಾಗಿ ಹೊಸಪೇಟೆ ಜಿಲ್ಲಾ ಕೇಂದ್ರ ಆದ ನಂತರದಲ್ಲಿ ಕ್ಷೇತ್ರಕ್ಕೆ ಬೇಕಾದಂಥ ಸಾಕಷ್ಟು ಏನು ಶಾಲಾ ಕಾಲೇಜುಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳನ್ನು ಒದಗಿಸಿಕೊಡ್ಬೇಕು, ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಅನುದಾನವನ್ನು ತರಬೇಕು ಅನ್ನುವಂಥದ್ದು ಕೂಡ ಇಲ್ಲಿನ ಜನರ ಆಶೆ ಆಗಿರುವಂಥದ್ದು. ಇದಲ್ಲದೆ ಮುಖ್ಯವಾಗಿ ಇನ್ನು ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು, ಜೊತೆಗೆ ನೀರಾವರಿ ಸಮಸ್ಯೆಗೆ ಕೂಡ ಇರುವಂಥದ್ದು. ಇದಲ್ಲದೆ ಸಾಕಷ್ಟು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬವಣೆ ಕೂಡ ಇದುವರೆಗೆ ಇದೆ. ಇದನ್ನೆಲ್ಲವನ್ನು ಕೂಡ ಪರಿಹರಿಸಬೇಕನ್ನುವಂಥ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ಮೂಲಕ ಈಗ ಕ್ಷೇತ್ರದ ಜನ ಮನವಿಯನ್ನು ಮಾಡ್ತಾ ಇದ್ದಾರೆ.